ಅಂದ್ರು ನಮ್ಮ ಮನೇಲಿ ನಾಳೆನೆ ಮೊದಲೊಂದು ಥರ ನನ್ನ ಇಷ್ಟಪಡ್ತಾ ಇಲ್ಲ. ನಮ್ಮ ಮಾವ ನೋಡು ಎಷ್ಟು ಚೆನ್ನಾಗಿ ಆ ಪ್ರೀತಿ ಅಕ್ಕನ್ನ ಎಷ್ಟು ಚೆನ್ನಾಗಿ ಮಾತಾಡ್ಸೋದು, ಎಷ್ಟು ಚೆನ್ನಾಗಿ ಅವ್ರನ್ನ ಏನಾಗಲಿ ಕೇಳೋದು ಎಲ್ಲ ಮಾಡ್ತಾರೆ. ಆದರೆ ನನ್ನ ಅಷ್ಟಕ್ಕಷ್ಟೇ. ನನ್ನ ಮೇಲೂ ಪ್ರೀತಿ ಇತ್ತು ನಮ್ಮ ಮಾವನಿಗೆ, ತುಂಬ ಚೆನ್ನಾಗಿ ಪಾರು ಪಾರು ಅನ್ನೋದು. ನಾನಾಗಿ ನಾನು ಕಳ್ಕೊಬಿಟ್ಟೆ ಅನ್ನಿಸ್ತಾ ಐತೆ. ನಮ್ಮ ಮಾವ ನನ್ನ ತುಂಬ ಇಷ್ಟಪಡೋದು ಅವಾಗ. ಇವಾಗ ನೋಡು ಆ ಅಕ್ಕನಿಗೆ ಕೊಡೋ ಪ್ರೀತಿ ನನಗೆ ಕೊಡೋಲ್ಲ. ಆ ಅಕ್ಕನಿಗೆ ಎಷ್ಟು ಚೆನ್ನಾಗಿ ಮಾತಾಡ್ಸೋದು ಎಲ್ಲ ಎಷ್ಟು ಚೆನ್ನಾಗಿ ಇರ್ತಾರೆ. ನನ್ನ ಮೇಲೆ ಅಷ್ಟಕ್ಕಷ್ಟೇ. ಎಷ್ಟೇ ಒಳಗೆ ಬಂದ್ರೂ ಅಷ್ಟಕ್ಕಷ್ಟೇ. ಇನ್ನೂ ಏನು ಮಾಡೋದು. ಇವಾಗಂತೂ ನನ್ನ ಗಂಡ ಮಾತಾಡ್ಸಲ್ಲ, ಏನಿಲ್ಲ ಸರಿಯಾಗಿ. ಅವನೇ ಒಂಥರ ಆಗ್ಬಿಟ್ಟವನಿ. ಏನು ಮಾಡಬೇಕು ಏನೋ. ನಮಗೆ ಈ ಥರ ಸಮಸ್ಯೆ ಮಾಡ್ಕೊಬಿಟ್ನಲ್ಲಪ್ಪ ಅನ್ನಿಸ್ತೈತಿ. ಏನು ಮಾಡೋದು ಇವಾಗ. ಮಾವ ಮಾವ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ನಾವೇನು ಮನಸ್ನಾಗ ಕೆಮ್ಮಕ್ಕೆ ಹೋಗಿಲ್ಲ ಕಣಮ್ಮ, ಮರ್ತು ಸುಮ್ಮನಾಗಿದ್ದೀವಿ. ಇನ್ಮೇಲೆ ನಾನು ಬುದ್ಧಿ ಕಲ್ಕೊಂಡು ಯಾರ ಬುದ್ಧಿ ಹೆಂಗೆ ಅಂತ ಗೊತ್ತಾಯ್ತಲ್ಲ ನಿನಗೆ. ಇನ್ಮೇಲೆ ನಾನು ಬುದ್ಧಿ ಕಲ್ಕ. ಗೊತ್ತಾಯ್ತು ಮಾವ, ಎಲ್ಲರ ಬುದ್ಧಿ ಗೊತ್ತಾಯ್ತು. ಯಾರ ಹತ್ರ ಎಂಥ ಬುದ್ಧಿ ಇರುತ್ತೆ ಅಂತ ಹೇಳಿ ಭಾಳ ಚೆನ್ನಾಗಿ ಅರ್ಥ ಆಯ್ತು ಮಾವ ನನಗೆ. ಯಾರ ಹತ್ರ ಎಷ್ಟಕ್ಕಿರಬೇಕು, ಯಾರ ಹತ್ರ ಹೆಂಗಿರ್ಬೇಕು ಅಂತ ಗೊತ್ತಾಗ್ಬಿಡ್ತು ನನಗೆ. ನನಗೆ ಜಗಳ ಮಾಡ್ಕೊಂಡು ಹೋಗಿದ್ಕೆ ಸುಗುಣತ್ತನ ಬುದ್ಧಿ ಎಲ್ಲ ಗೊತ್ತಾಗ್ಬಿಡ್ತು. ನಾನು ಈಗ ಮಾವ ನಾನು ನೋಡಿಲ್ಲ ಏನಿಲ್ಲ, ಅವ್ರ ಬುದ್ಧಿ ಹೇಗೆ ಅಂತ ಗೊತ್ತಿಲ್ಲ. ಅಂದರೆ ಪ್ರೀತಿ ಅಕ್ಕ ಇಲ್ಲೇ ಐತೆ ಎಲ್ಲ ಗೊತ್ತು. ಅವ್ರಿಗೂ ವಿಕ್ಕಿ ಲಿಕ್ಕಿಗೂ ಚಿಕ್ಕ ಮಕ್ಕಳಿಂದ ಬೆಳೆದಿದ್ದಾರೆ ಗೊತ್ತು. ನಿಮಗೂ ಹಂಗೆ, ನೀವು ಜಾಸ್ತಿ ದಿನ ಅವ್ರ ಹತ್ರ ಸಂಸಾರ ಮಾಡಿದ್ದೀರಾ, ನಿಮಗೂ ಗೊತ್ತು. ಆದರೆ ನನಗೇನು ಗೊತ್ತಿಲ್ಲದಲೇ ನಾನು ಅವ್ರು ನಂಬ್ಕೊಂಡು ಹೋದೆ. ನನಗೇನು ಗೊತ್ತಿರಲಿಲ್ವಲ್ಲ ಅವ್ರ ಬಗ್ಗೆ, ಅದಕ್ಕಾಗಿ ನಾನು ಅವ್ರನ್ನ ನಂಬಿಬಿಟ್ಟೆ ಮಾವ. ಕ್ಷಮಿಸ್ಬಿಡಿ ಮಾವ. ಸರಿ ಆಯಿತು ಬಿಡು. ಇನ್ಮೇಲೆ ನಾನು ಎಲ್ಲರ ಹತ್ರ ಚೆನ್ನಾಗಿ ಇಟ್ಕೊಂಡು ಹೋಗು. ಎಲ್ಲೋಡು ಪ್ರೀತಿ ಅಮ್ಮ ಎಲ್ಲ ಕೆಲಸ ಮಾಡುತ್ತೆ. ಅದಕ್ಕೆಲ್ಲ ನೀನು ಎಲ್ಲ ಸಹಾಯ ಮಾಡಿಕೊಂಡು ಎಲ್ಲ ಏನು ಬೇಕಿದ್ರೆ ಎಲ್ಲ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಮಾತಾಡ್ಕೊಂಡು ಮನೇನು ಸೈಟ್ ತಗೊಂಡವ್ರಿ. ಇನ್ನು ಮನೆಗಿನೇ ಕಟ್ಕೊಂಬವ್ರಿಗೂ ಎಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ. ಆಮೇಲೆ ತೀರ ಮ್ಯಾಲೊಂದು ಕೆಳಗೊಂದು ಕತ್ಕೊಂಡಂಗೆ ನೀವು ಅವರು ಬೇರೆ ಇರೀರಂತೆ. ಅಲ್ಲೇವರೆಗೂ ಏನು ಬೇರೆ ಹೋಗೋದು ಬೇಡ. ಸರಿ ಆಯಿತು ಮಾವ, ನೀವು ಹೆಂಗೆ ಹೇಳ್ತೀರೋ ಹಂಗೆ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಪ್ರೀತಿ ಅಕ್ಕನೂ ಬಾವ ಏನೋ ಯಾರು ಹೇಳಿ ಹೆಂಗೆ ಹೇಳ್ತಾರ ಹಂಗೆ ನಾನು ವಿಕ್ಕಿ ಕೇಳ್ತೀವಿ ಮಾವ. ಅಷ್ಟೊಂದು ಮಾಡಮ್ಮ. ಈಗ ಮನೆ ಕಟ್ಟಿ ನೀವು ಮೇಲೊಂದು ಕೆಳಗೊಂದು ಮನೆ ಕಟ್ಟಿ ಆಮೇಲೆ ಇಬ್ಬರು ಬೇರೆ ಬೇರೆ ಹೋಗಿರಂತೆ. ಅಷ್ಟೇ. ಅಲ್ಲೇವರೆಗೂ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ. ಅಪ್ಪ ನಾವು ಎಷ್ಟು ಹೇಳಿದ್ರವಳು ಮನ್ಸಲ್ಲಿ ಏನಾಯ್ತು ಅಷ್ಟೇ ಮಾಡೋದವಳು. ಅವಳೇನು ಬುದ್ಧಿ ಕಲ್ಕೊಂಡು ಒಂದಿದ್ರೆ ಹೋಯ್ತು. ಇಲ್ಲ ನಾನು ಹಂಗೆ ಹಿಂಗೆ ನಾನು ಬೇರೆ ಇರಬೇಕು ಅದು ಇದು ಅಂತ ಅವಳು ಏನಾನ ಗಂಚಲಿ ಮಾತಾಡಿದ್ರೆ ಅವಳಿಗೆ ಇಲ್ಲೆಲ್ಲ ಜಾಗ ಇಲ್ಲ ಅಂತ ನಾನು ಅಲ್ಲಿ ಹೇಳಿದ್ದೀನಿ ಬಿಡು. ನೋಡಿ ಮಾವ, ಯಾವಾಗಲೂ ಸಿಟ್ಟಾಗ್ತಿರ್ತಾರೆ, ಯಾವಾಗಲೂ ನನ್ನ ಮೇಲೆ ಬೇಜಾರಾಗ್ತಿರ್ತಾರೆ. ಇವಾಗ ನನ್ನ ಎಂಥ ಪರಿಸ್ಥಿತಿ ಅಂತ ಗೊತ್ತಿಲ್ಲ, ನಾನು ಎಂಥ ಕಷ್ಟದಲ್ಲಿದ್ದೀನಿ, ನನಗೆ ಎಷ್ಟು ಕಷ್ಟ ಅಂತ ಇವ್ರಿಗಿನ್ನೂ ಗೊತ್ತಿಲ್ಲ. ಹೆಂಗೆ ಮಾತಾಡ್ತಾರೆ ನೋಡಿ ಮಾವ, ಯಾವಾಗಲೂ ಬೈತಿರ್ತಾರೆ. ನಾನು ಬಂದಾಗಿಂದಲೂ ಬಯಸ್ಕೊಳ್ಳೋದೇ ಆಯಿತು. ಯಾಕಂದರೆ ನೀನು ಮಾಡಿರೋದಂಥ ಕೆಲಸ ಕಣೆ. ಬರೀ ಕಿಸಿಯೋದೊಂದು ಗೊತ್ತಾಯ್ತು ಅಷ್ಟೇ ನಿನಗೆ. ನಿನಗೇನೋ ಗೊತ್ತಿಲ್ಲ ಬೇರೆದು. ಕಿಸಿಯೋದೊಂದು ಗೊತ್ತಿದೆ ಅಷ್ಟೇ. ಮತ್ತು ಏನು ಬಂದಾಗಿಂದನೂ ನಾನು ಬೈತಾ ಇದ್ದೀರಾ, ಎಷ್ಟಂತ ಬಯಸ್ಕೊಳ್ಳಿ. ತಪ್ಪಾಯಿತು ಅಂತ ಕೇಳಿದೆ ತಾನೆ. ಅದರ ಇದ್ರದಳು ಬುದ್ಧಿ ಹೆಂಗೆ ಗೊತ್ತಾಯಿತು ಅಂತ ನಾನು ಹೇಳಿದೆ ತಾನೆ. ಏನೋ ಗೊತ್ತಿಲ್ದಲೆ ಆಯ್ತಪ್ಪ ನನಗೆ ಗೊತ್ತಿರಲಿಲ್ಲ ಅಂತ ನಾನು ಕೇಳ್ಕೊಂಡೆ ತಾನೆ. ಮಾತಿಗೂ ಬೈದ್ರೆ ನನಗೆ ಎಷ್ಟು ಬೇಜಾರಾಗಣ. ವಿಕ್ಕಿ ಸುಮ್ಮನಿರಪ್ಪ. ಮಾತಿಗೂ ಬೈಯೋದೆಲ್ಲ ಕಲಿಬಾರ್ದು, ಮಾತಿಗೂ ಬೈಬಾರ್ದು, ಸರಿನಾ? ಹಂಗೆ ಬೈದು ಬಿಟ್ರೆ ನಿನಗೆ ಬೆಲೆ ಇರೋದಿಲ್ಲ. ಯಾವುದಕ್ಕೆ ಬೈಬೇಕು ಅನ್ನೋದು ಗೊತ್ತಿರಬೇಕು. ಸಮಾಧಾನ ಮಾಡ್ಕೊಂಡು ಚೆನ್ನಾಗಿರು. ಹಂಗೆಲ್ಲ ಬೈಯೋದಕ್ಕೆ ಹೋಗ್ಬಿಡ. ಬೈಯೋದಕ್ಕೆ ಹೋದ್ರೆ ಸುಮ್ಮನೆ ಅವಳ ಮನಸ್ಸಿಗೂ ಬೇಜಾರಾಗುತ್ತೆ, ಪಾರೋ ಮನಸ್ಸಿಗೂ ನಿನ್ನ ಮನಸ್ಸಿಗೂ ಬೇಜಾರ, ಇಬ್ಬರು ಮನಸ್ಸಿಗೂ ಸುಮ್ಮನೆ ಬೇಜಾರಾಗ್ಬಿಡುತ್ತೆ. ಇಲ್ಲಿ ನೋಡು, ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗೋದು ಕಲಿ. ಚೆನ್ನಾಗಿದ್ರೆ ಯಾವುದೇ ಇರೋದಿಲ್ಲ. ಮಾವ ಏನಾಯಿತು? ಏನಿಲ್ಲ ಕಣಮ್ಮ, ನಿನಗೇನೆ ಒಂದು ಸಿಟ್ಟಾಗ್ಬಿಡ ಕಣಪ್ಪ ಹೆಂಡ್ತಿ ಮೇಲೆ ಅಂತ ಹೇಳ್ತಿದ್ದೆ. ಏನಾಯ್ತಮ್ಮ, ಹೋಗಿರೋ ಕೆಲಸ ಎಲ್ಲ ರೆಡಿ ಆಯ್ತಾ? ಎಲ್ಲ ಕೆಲಸ ಆಯಿತು ಕಣಪ್ಪ. ಖಾತೆನೂ ಚೇಂಜ್ ಆಯಿತು. ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಗಳೆಲ್ಲ ಬಂದವು. ಸಾಯಂಕಾಲ ಅಣ್ಣ ತಗೊಂಬಂದು ಕೊಡುತ್ತಂತೆ. ಅದಕ್ಕೇ ನಾವು ಬಂದ್ವಿ. ಎಲ್ಲ ಸರಿ ಹೋಗ್ಬಿಡ್ತು. ಎಲ್ಲ ಆಯಿತು. ಇನ್ನು ನೋಡ್ಕೊಂಡು ನಾವು ಬೇಸ್ಮೆಂಟ್ ಮಾಡಿಬಿಡೋದೇ ಇರೋದು. ಇವಾಗ ಪಾಪ ನಾನು ಏನು ಹೇಳ್ತೀನಿ ಅಂದರೆ, ನೀವು ಯಾವುದಾನ ಒಂದು 2-3 ಲಕ್ಷ ದುಡ್ಡು ನೋಡ್ಕೊಂಡು, ಒಂದು 2-3 ಲಕ್ಷ ಅಂತೂ ಬೇಕು ಬೇಸ್ಮೆಂಟ್ ಮಾಡೋಕ್ಕೆ. ಒಂದು 3 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಬೇಸ್ಮೆಂಟ್ ಮಾಡಿಬಿಡ್ರಿ. ಆಮೇಲೆ ಸ್ವಲ್ಪ ದುಡ್ಡು ಗಿಡ್ ನೋಡ್ಕೊಂಡು ಆಮೇಲೆ ಬೇಕಾದರೆ ಮನೆ ಕಟ್ಟಿರಂತೆ. ಇವಾಗ ಹಾಕಿಬಿಟ್ರೆ ಕುತ್ಕೊಂಬತ್ತೆ ಬೇಸ್ಮೆಂಟು. ಅದಕ್ಕಾಗಿನ ಸ್ವಲ್ಪ ದಿನ ಹಾಕಿ ಬಿಡಬೇಕಂತೆ. ಹಾಕಿಬಿಟ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ. ಅಲ್ಲ ಸೈಟಿಂದಕ್ಕೇ ಇವಾಗ ಒಂದು ಸ್ವಲ್ಪ ಸಾಲ ಆಗೈತೆ, 1 ಲಕ್ಷ 2 ಲಕ್ಷ.
ಅಂಥದ್ರಲ್ಲಿ ಇನ್ನೂ ಅದಕ್ಕೊಂದು 3 ಲಕ್ಷ ಮಾಡ್ಕೊಂಡ್ರೆ ಎಲ್ಲಿ ಮಾವ. ಸುಮ್ಮನಿರಿ, ಒಂದೇ ಸತಿ ದುಡ್ಡು ಕೂಡಿ ಹಿಡಿದ್ಬಿಟ್ಟು ಒಂದೇ ಸತಿ ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಎಲ್ಲ ಒಂದೇ ಸಮಕ್ಕೆ ಮಾಡ್ತೀವಿ ಅಂದರೆ ಆಗಲ್ಲ. ಮತ್ತೆ ಸಾಲ ಮಾಡ್ಕೊಂಡು ಯಾರು ಸಾಲ ಮಾತ್ರ ಭಯ ಆಗುತ್ತೆ. ಇನ್ನೂ ಸ್ವಲ್ಪ ದಿನ ಬಾಡಿಗೆ ಮನೇಲಿದ್ದರೂ ಪರವಾಗಿಲ್ಲ, ಸಾಲ ಮಾತ್ರ ಮಾಡಬಾರ್ದು ಮಾವ. ಸರಿ ಅಮ್ಮ ಆಯ್ತು. ನಾನು ಅದೇ ನನ್ನ ಕೆಲಸದಾಗ ಹೋಗ್ತೀನಲ್ಲ, ನನ್ನ ಕೆಲಸಕ್ಕೆ ಆ ಓನರ್ ತಾಗೆ ಇಸ್ಕೊಂಬನ ಅಂತ ಇದ್ದೀನಿ. 1 ಲಕ್ಷ ಇಸ್ಕೊಂಡು ಕೊಡೋಣ, ಕೆಲ್ಸಕ್ಕೆ ಹೋಗಿ ತೀರ್ಸೋಣ ಅಂತ ಇದ್ದೀನಿ. ಬೇಡ ಮಾವ, ಇನ್ಮೇಲಿಂದ ಕೆಲಸಕ್ಕೇನು ಹೋಗಬೇಡಿ ನೀವು. ಇಷ್ಟು ದಿವಸ ಮಾಡಿದ್ದೀರಾ ಸಾಕು, ಇನ್ಮೇಲೆ ಹೋಗಬೇಡಿ, ಆಗೋದಿಲ್ಲ ನಿಮಗೆ. ಪಾಪ ಇಷ್ಟು ದಿವಸ ಮಾಡಿದ್ದೀರಾ. ಇವಾಗ ಮಕ್ಳಿಗೆ ನೋಡಪ್ಪ ಕೆಲಸ ಮಾಡ್ತಿದ್ರು, ಮಕ್ಳು ಕೆಲ್ಸಕ್ಕೆ ಹೋಗ್ತಾ ಇದ್ರು, ಅಪ್ಪ ಇನ್ನೂ ಕೆಲ್ಸಕ್ಕೆ ಕಳಿಸ್ತಾ ಇದ್ದಾರೆ ಅಂತ ಆಡ್ಕೊಂತಾರೆ, ಜನ ಮಾತಾಡ್ತಾರೆ. ಯಾಕೆ ಎಲ್ಲರೂ ಮಾತಾಡ್ತಾರೆ ಅಂತಲ್ಲ, ನನಗೆ ಇಷ್ಟ ಆಗ್ತಾ ಇಲ್ಲ ನೀವು ಕೆಲ್ಸಕ್ಕೆ ಹೋಗ್ತಾ ಇರೋದಕ್ಕೆ. ಬಿಡು, ಏನು ಅವ್ರು ಹೋಗ್ದಿದ್ರೆ ನಮ್ಮ ಮಾವ ಅಂತ ಅನ್ನಿಸ್ತೈತಿ. ಇಷ್ಟು ದಿವಸ ಕಷ್ಟಪಟ್ಟವ್ರೆ, ಇವು ಮಕ್ಳನ್ನಿಬ್ರನ್ನ ಸಾಕಕ್ಕೆ ನೀವು ತುಂಬ ಕಷ್ಟಪಟ್ಟಿದ್ದೀರಲ್ಲ, ಅದಕ್ಕೋಸ್ಕರ ಮಾವ ನೀವು ಕೆಲ್ಸಕ್ಕೆ ಹೋಗಬೇಡಿ. ಬಿಡ ಮತ್ತು ಮನೆ ಕುತ್ಕೊಂಡು ಏನು ಮಾಡೋಣ. ಹೋಗ್ತೀನಿ. ಇಲ್ಲ ನಂದಿನ್ನೂ 60 ವರ್ಷ ತನಕ ಕೆಲಸ ಅಲ್ಲಿ ಐತಿ. ಹೋಗ್ತೀನಿ, ನಿನ್ನ ಕೆಲಸ ಐತೆ 60 ವರ್ಷ ತನಕ ಇದ್ದೇ ಇರುತ್ತೆ. ಅದಕ್ಕಾಗಿನ ಹೋಗೋಣ ಅಂತ. ಹೋಗಿ ಏನಮ್ಮ ಒಂದು 4 ಕಾಸು ದುಡ್ಕೊಂಡ್ರೆ ಅದಕ್ಕೆ ಯಾವಾಗ ನನ್ನ ಕಷ್ಟ ಸುಖಕ್ಕೆ ಆಗುತ್ತೆ, ಇಲ್ದಿದ್ರೆ ಯಾರು ಕೊಡಲ್ಲ. ಅದಕ್ಕಾಗಿನ ನಾನು ನಮ್ಮ ಅಪ್ಪಗೆ ಅದೇ ಹೇಳಿದ್ದು, ಹೋಗ್ಬೇಡ ಕಣಪ್ಪ, ಹೋಗ್ಬೇಡ ಅಂತ ಹೇಳಿ. 2 ಕೆಲಸ ಮಾಡೋ ಅಂಥದ್ದೇನಿಲ್ಲ. ನೋಗೋದಾದ್ರೂ ಬಿಡು ನೀನು, ಸುಮ್ಮನೆ ಡೆಕೋರೇಟ್ ಯಾವಾಗ ನಾವು ಸಿಕ್ಕದಾಗ ಮಾಡ್ಕೊಂಡು ರಾಜಣ್ಣನ ಜೊತೆಗೆ ಸುಮ್ಮನೆ ಆರಾಮಾಗಿರು. ಅದೆಲ್ಲ ಬೇರೆ ಕೆಲಸಕ್ಕೆಲ್ಲ ಏನು ಹೋಗಕ್ಕೆ ಹೋಗ್ಬೇಡ ನೀನು. ಸುಮ್ಮನೆ ಅತಿ ಆಸೆ ಮಾಡ್ಕೊಂಡು ಮಾಡಿದ್ರೆ ಅದೆಷ್ಟು ಆಗಬೇಕೋ ಅಷ್ಟೇ ಆಗೋದು. ನಾವೆಷ್ಟೇ ಕಷ್ಟ ಬಿದ್ದು ಮಾಡಿದ್ರು ಅಷ್ಟೇ. ಸರಿ ಅಮ್ಮ ಆಯ್ತು, ಹೇಳು. ಮಾವ, ಸಾಕಿಷ್ಟು ದಿವಸ ಕೆಲ್ಸಕ್ಕೆ ಹೋಗಿದ್ದೀರಾ, ಇನ್ನೇನಿನ್ಮೇಲಿಂದ ಹೋಗಬೇಡಿ ಮಾವ. ಪಾಪ ತುಂಬ ಕಷ್ಟಪಟ್ಟಿದ್ದೀರಾ. ಹ್ಞೂನಪ್ಪ, ಹೋಗ್ಬೇಡ. ನಾವೆಲ್ಲ ಇಷ್ಟೊಂದು ಹೇಳ್ತಾ ಇದ್ದೀವಿ, ನೀನು ಏನು ತಲೆನೇ ಕೆಡಿಸ್ಕೊಂಬಲ್ಲಪ್ಪ. ನಾವು ಯಾವಾಗಿಂದ ಹೇಳ್ತಾ ಇದ್ದೀವಿ ಹೋಗ್ಬೇಡ ಹೋಗ್ಬೇಡ ಅಂತ. ನಾವು ಕೆಲ್ಸಕ್ಕೆ ಸೇರಿದಾಗಿಂದಲೂ ಹೇಳ್ತಾ ಇದ್ದೀವಿ. ಅದಕ್ಕೆ ನನಗೆ ಎಷ್ಟೆಲ್ಲ ಹೇಳಿದ್ನಪ್ಪ, ನನಗೆ ಬೇಜಾರಾಗಿ ಸುಮ್ಮನಾದೆ. ಬೇಡ ಕಣಪ್ಪ, ಇನ್ನೇನು ಹೋಗ್ಬೇಡ, ನಿನ್ನ ಕೈಲಿ ಆಗಲ್ಲ, ವಯಸ್ಸೋಯ್ತು ಅಂತ ಹೇಳಿದೆ. ಅಲ್ಲ, ವಯಸ್ಸೋಗಿರೋ ಪ್ರಶ್ನೆ ಅಲ್ಲ, ಇನ್ನೂ ಮಾಡ್ತೀಯ ಅನ್ನು. ಆದರೆ ಇಷ್ಟು ದಿವಸ ಕಷ್ಟಪಟ್ಟಿದ್ಯಾ, ಇನ್ಮೇಲಾದರೂ ನೆಮ್ಮದಿ ಇರಲಿ ಅಂತ. ನಮ್ಮನ್ನು ಸಾಕೋದಕ್ಕೂ ಬೆಳೆಸೋದಕ್ಕೂ ನೀನು ತುಂಬ ಕಷ್ಟ ಬಿದ್ದಿದ್ಯಾ ಅಂತ ಗೊತ್ತು ಕಣಪ್ಪ. ಇವಾಗ ನಮ್ಮಮ್ಮ ಇಲ್ಲ ಅಂತೇಳಿ ನಮ್ಮನ್ನು ಸಾಕೋದಕ್ಕೆ ನೀನು ಎಷ್ಟು ಕಷ್ಟ ಬಿದ್ದಿದ್ಯಾ ಅಂತ ನಮಗೂ ಗೊತ್ತೈತೆ. ಅದಕ್ಕೋಸ್ಕರ ಸಾಕು, ಇಷ್ಟು ದಿವಸ ಮಾಡಿದ್ದೀರಾ. ಈಗ ನಮ್ಗೆ ₹1 ಸಾಲ ಇಲ್ಲದೆ ಇರೋ ಥರ ನಮಗಿವತ್ತು ನೀವು ಮಾಡಿಕೊಟ್ಟಿದ್ದೀರಾ, ನಮ್ಮನ್ನು ಬೆಳೆಸಿದ್ದೀರಾ ₹1 ಸಾಲ ಇಲ್ದಂಗೆ ಅಂದರೆ ನಿಜವಾಗ್ಲೂ ನೀವು ಗ್ರೇಟ್ ಇವತ್ತು. ಅದಕ್ಕೇ ನಮಗೆ ಒಂಥರ ಖುಷಿ. ನಮ್ಮಪ್ಪ ನಮ್ಮನ್ನ ಇಷ್ಟು ಚೆನ್ನಾಗಿ ಸಾಕಿ ಬೆಳೆಸಿದ್ರಲ್ಲಪ್ಪ, ₹1 ಸಾಲ ಇಲ್ದಂಗೆ ಎಷ್ಟು ಕಷ್ಟ ಬಿದ್ದು ಅಂಥ ಕಾಲದಲ್ಲೂ ನಮ್ಮಮ್ಮ ಇಲ್ಲ ಅಂದ್ರೂ ಇಷ್ಟು ಚೆನ್ನಾಗಿ ಸಾಕಿದಾರಲ್ಲಪ್ಪ ನಮ್ಮಪ್ಪ ಅಂತ ಹೇಳಿ ನಮಗೆ ತುಂಬ ಹೆಮ್ಮೆ. ಹೌದು ಮಾವ, ಹೋಗಬೇಡಿ. ನಿಮ್ಮ ಮಕ್ಕಳು ಎಲ್ಲ ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಮಾಡ್ಕೊಂಡಿರಿ ಅಷ್ಟೇನೆ, ಬೇಜಾರು ಅನಿಸಿದ್ರೆ. ನಮ್ಮದೇ ಡೆಕೋರೇಟ್ ಮಾಡ್ಕೊಂಡಿರ್ತೀನಿ, ಅಲ್ಲಿ ತಿರ ಬರಲ್ಲ ಅಂತ ಹೇಳ್ತೀನಿ. ನಾನು ಕೆಲ್ಸಕ್ಕೆ ಹೋಗಿ ಅಲ್ಲೇ 1 2 ಲಕ್ಷ ಇಸ್ಕೊಂಬನ ಅಂತ ಇದ್ನಮ್ಮ. ಬೇಡ ಮಾವ, ಬೇಡ. ಏನು ಇಸ್ಕೊಳ್ಳೋದು ಬೇಡ, ಅದನ್ನ ತೀರ್ಸೋದಕ್ಕೆ ಮತ್ತೆ ನೀವು ಯಾವಾಗಲೂ ಹೋಗ್ಬೇಕಾಗುತ್ತೆ. ಏನು ಹೋಗಬೇಡಿ ಮಾವ. ಇವರು ಹೇಳ್ತಾ ಇದ್ದಾರೆ, ಇವರು ಬೇಜಾರಾಗ್ಬಿಟ್ಟವ್ರೆ. ನಮ್ಮಪ್ಪ ಬೇಡ ಅಂದರೆ ಹೋಗುತ್ತೆ ಅಂತ ಹೇಳಿ. ಇನ್ಮೇಲಿಂದ ಹೋಗಬೇಡಿ, ಸಾಕು. ಯಾವುದೋ ಇಲ್ಲೇ ಸಣ್ಣ ಪುಟ್ಟದ ಕೆಲಸ ಮಾಡ್ಕೊಂಡಿರಿ. 2 ಕೆಲಸ ಅಂದರೆ ಹೆವಿ ಆಗಿಬಿಡುತ್ತೆ ನಿಮಗೆ. ಅದನ್ನು ಮಾಡ್ಕೊಂಡು ಹೋಗ್ತೀರಾ, ಅದನ್ನು ಮಾಡ್ತೀರಾ, ಅಲ್ಲಿಗೆ ಹೋಗ್ತೀರಾ, ಎಷ್ಟು ಕೆಲಸ ಆಗುತ್ತೆ, ಹೆವಿ ಆಗುತ್ತೆ. ಏನೋ ಬೇಡ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಕ್ಕಳು ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾವ್ರೆ. ಪಾರ್ವಗೂ ನಮ್ಮ ವಿಕ್ಕಿ ಸಿಟ್ಟಾಗ್ತಾ ಇದ್ದಾನೆ. ಒಂದು ಸತಿ ಮನಸ್ಸು ಮುರಿದೋಗ್ಬಿಟ್ಟೈತಿ ಅಂದರೆ ಅದೇ ಏನೇ ಅಂದ್ರೂ. ಈಗ ಒಂದು ಸತಿ ಆ ಕನ್ನಡಿ ಒಡೆದೋಗ್ಬಿಟ್ಟಿದೆ ಅಂದರೆ ಅದು ಏನೇ ಹೆಂಗೆ ಜೋಡಿಸಿದ್ರು ಮೊದಲಿನ ಥರ ನೀಟಾಗಿ ಕಾಣಿಸಲ್ಲ ಒಡೆದೋಗಿರೋ ಕನ್ನಡಿ. ಏನೆಂದ್ರೆ ಜೋಡ್ಸೋದಕ್ಕಾಗಲ್ಲ, ಒಂದು ಸತಿ ಅಷ್ಟೇ. ನೋಡ್ತಾ ಇರಿ, ನೆನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.